ನಿರ್ಣಯ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ 5 ಲಕ್ಷ ಜನರನ್ನು ಸೇರಿಸಬೇಕು. ಆ ಸಮಾವೇಶಕ್ಕೆ ಜನರಿಂದಲೇ ದುಡ್ಡು ಸಂಗ್ರಹಿಸಬೇಕು. ಇವತ್ತಿನ ಸಭೆಯಲ್ಲಿ ರೇಣುಕಾಚಾರ್ಯ, ಮರಿಸ್ವಾಮಿ, ನಿರಂಜನ್ ಕುಮಾರ್, ಮಾಡಾಳ್ ವಿರೂಪಾಕ್ಷಪ್ಪ, ರುದ್ರೇಶ್ ಸೇರಿದಂತೆ ಹಲವು ಲಿಂಗಾಯತ ನಾಯಕರ ಭಾಗಿಯಾಗಿದ್ದರು. ನೆಲಮಂಗಲ ದೇವರ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು, ತುಮಕೂರಿನ ಖಾರದೇಶ್ವರ ಮಠದ ಸ್ವಾಮೀಜಿಗಳು, ಟಿ ನರಸೀಪುರದ ವಿರಕ್ತ ಮಠ, ದೊಡ್ಡಬಳ್ಳಾಪುರದ ಬಸವಣ್ಣ ದೇವರ ಮಠ, ವಿಜಯಪುರದ ಬಸವ ಕಲ್ಯಾಣ ಮಠ, ಬಾಗಲಕೋಟೆಯ ಮಹಾಂತ ಸ್ವಾಮಿಗಳು, ಮಂಡ್ಯ ಜಿಲ್ಲೆಯ ನಾಗಲಿಂಗೇಶ್ವರ ಸ್ವಾಮಿಗಳು, ಮೈಸೂರಿನ ಗುರುಬಸವ ಮಠದ ಸ್ವಾಮಿಗಳು, ಕೋಲಾರದ ಬೆಳ್ಳಾವಿ ಮಠದ ಸ್ವಾಮಿಗಳು, ನೆಲಮಂಗಲದ ಕುಲುಮೆ ಮಠದ ಸ್ವಾಮಿಗಳಿದು. ದಾವಣಗೆರೆಯ ಸಮಾವೇಶವನ್ನ ವೀರಶೈವ ಲಿಂಗಾಯತ ಮಹಾಸಂಗಮ ಅಂತ ಕರೀತಾರಂತೆ. ಅದರ ಪೂರ್ವಭಾವಿ ಸಭೆ ಈಗ ನಡೆದಿದ್ದು. ಇಂಥ ಸಭೆಗಳನ್ನ ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ ಸೇರಿದಂತೆ ಎಲ್ಲ ಕಡೆ ಮಾಡ್ತಾರಂತೆ. ರೇಣುಕಾಚಾರ್ಯರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿಮ್ಮಂತ ದುಷ್ಟರು ಈ ಸಮಾಜವನ್ನು ಒಡೆಯೋದಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತೇಳಿ. ಇದು ಸಮಾವೇಶ ಅಲ್ಲ, ಪೂರ್ವಭಾವಿ ಸಭೆ, ಪೂರ್ವ ಸಿದ್ಧತಾ ಕಾರ್ಯಕ್ರಮ. ಒಂದು ಸರ್ಕಾರ ಬರಬೇಕಾದ್ರೆ ಒಂದು ಸಮಾಜದಿಂದ ಮಾತ್ರ ಸಾಧ್ಯವಿಲ್ಲ, ಎಲ್ಲ ಸಮಾಜಗಳು ಬೇಕು. ಎಲ್ಲ ಸಮಾಜಗಳು ಸಾಕಾದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ್ರು, 9 ಜನ ಮುಖ್ಯಮಂತ್ರಿಗಳಾದ್ರು. ಯಾರಿಗಾರ ಅಧಿಕಾರ ಮಾಡಕ್ ಬಿಟ್ರ ಮಾಡಕ್ಕೆ ಬಿಡಲಿಲ್ಲ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲೂ ಪೂರ್ವಭಾವಿ ಸಭೆಗಳನ್ನ ಸಿದ್ಧತಾ ಕಾರ್ಯಕ್ರಮ ಇವತ್ತು ನಾವು ನೀವು ಮಾಡಬೇಕಾಗಿದೆ. ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ರಾಜ್ಯ ಮಟ್ಟದ 5, ನಾವೇನು ವೀರೇಶ್ವರು ಕಡಿಮೆ ಇದೀವ, ಮೊದಲ ಸ್ಥಾನದಲ್ಲಿದ್ದೀವಿ. 5 ಲಕ್ಷ ಜನ ಸೇರಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡಬಹುದಾ? ವಿಜೇಂದ್ರ ಮುಖವಾಣಿ ಅವ್ರ ಕಾರ್ಯಕ್ರಮ ಮಾಡ್ತಾರೆ. ಯಡಿಯೂರಪ್ಪನವರು ವಿಜೇಂದ್ರ ಮಾಡಬಾರದು, ಪಕ್ಷಕ್ಕೆ ಮುಜುಗರಾಗುತ್ತೆ ಅಂತ ಹೇಳಿದ್ರು. ಯಡಿಯೂರಪ್ಪನವರಿಂದ ವಿಜೇಂದ್ರ 10 ರೂಪಾಯಿ ನಾವು ಯಾರು ಕೇಳಲ್ಲ. ದಾನಿಗಳು 16 ಕೋಟಿ ಬೇಕಾಗಬಹುದು ದಾವಣಗೆರೆ ಸಮಾವೇಶಕ್ಕೆ. ಯಡಿಯೂರಪ್ಪನವರು ಪಾಪ ಈ ಸಮಾಜಕ್ಕೋಸ್ಕರ ಕೊಡುಗೆ ಕೊಟ್ಟಂತ ಮನುಷ್ಯರಿಗೆ ಕೆಲವರು ಅಪಮಾನ ಮಾಡ್ತಾರೆ. ನಾಯಿ ನರಿಗಳೆಲ್ಲ ಮಾತಾಡ್ತವೆ, ನಾಯಿ ನರಿಗಳು. ತರೀಕೆರೆ ಮಾಜಿ ಶಾಸಕ ಸುರೇಶ್ ಅವರು ಮಾತಾಡಿದ್ರು. ಯಡಿಯೂರಪ್ಪ ಅವರಿಗೆ ಅಧಿಕಾರ ಇರಲಿ ಬಿಡ್ಲಿ, ಅವರ ಜೊತೆಗೆ ಯಾರಿರ್ತಾರೋ ಅವರೇ ನಿಜವಾದ ಬೆಂಬಲಿಗರು. ಕೆಜೆಪಿ ಕಟ್ಟಿದಾಗ ನಮ್ಮನ್ನು ಸೋಲಿಸಿದವರೇ ಬಿಜೆಪಿಯವರು. ನಮ್ಮವರನ್ನೇ ಸೋಲಿಸೋ ಕೆಲಸ ಆಗಬಾರದು. ವಿಜೇಂದ್ರರನ್ನ ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೆ ಬೆಂಬಲಿಸ್ತಾ ಇಲ್ಲ, ಸಮುದಾಯದ ಜೊತೆಗೆ ಅವರು ಇರಬೇಕು ಅನ್ನೋ ಕಾರಣಕ್ಕೆ ಬೆಂಬಲಿಸ್ತಾ ಇದ್ದೀವಿ ಅಂತ ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ವಿಜೇಂದ್ರ ಅವರಿಗೆ ರಾಜ್ಯದಲ್ಲಿ ಉತ್ತಮ ಬೆಂಬಲ ಸಿಗ್ತಿದೆ, ಸಮುದಾಯಕ್ಕೆ ಒಳ್ಳೆ ಆಶಾ ಕಿರಣ ಮೂಡಿದೆ ಅಂತ ಕೇಳಿಸ್ಕೊಳ್ಳಿ. ಅವರು ಅಧಿಕಾರ ಇದ್ದಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದಲ್ಲ.
ಅಧಿಕಾರ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆಲಿ ಯಾರು ನಿಂತಿದ್ರು ಅವರು ನಿಜವಾದ ಅವರ ಫಾಲೋವರ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು KJPಯಿಂದ ಕೇವಲ 200 ಓಟಲ್ಲಿ ಸೋತೆ, 200 ಓಟಲ್ಲಿ ಸೋತಂಥದ್ದು. ಇವತ್ತು ಅವತ್ತು ನಮ್ಮನ್ನು ಸೋಲಿಸ್ತಕ್ಕಂಥವ್ರು BJP ಅವರೇ. ಕಣ್ಣಿಗೆ ಎಣ್ಣೆ ಮೂಲ ನಮ್ಮವರೇ ಮೂಲ ಅಂತಕ್ಕಂಥದ್ದು ಏನಿದೆ, ಇವತ್ತು ನಮ್ಮವರೇ ನಮಗೆ ಮೂಲ ಆಗಿರ್ತಕ್ಕಂಥದ್ದು ಬಂಧುಗಳು. ವಿಜೇಂದ್ರ ಅವರು ಒಬ್ಬ ಶಕ್ತಿ, ಒಬ್ಬ ಸಂಘಟನಾಗಾರ. ಅವರ ಸಂಘಟನೆಯನ್ನು ನೋಡಿ ಇವತ್ತು ಪಕ್ಷ ಅವ್ರನ್ನ ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಕೇವಲ ಯಡಿಯೂರಪ್ಪನವ್ರ ಮಗ ಅಂತೇಳಲ್ಲ, ರಾಜ್ಯದ ಯಾವುದೇ ಭಾಗದಲ್ಲಾದ್ರೂ ವಿಜೇಂದ್ರ ಅವರು ಇವತ್ತು ಅವ್ರನ್ನ ಜನ ಪ್ರೀತಿ ವಿಶ್ವಾಸವನ್ನು ತೋರಿಸಿರುವಂಥದ್ದನ್ನ ನೋಡಿದ್ರೆ ನಮ್ಮೆಲ್ಲರಿಗೂ ದಾಶಾಕರಣ ನೋಡುವಂಥದ್ದು ಆಗ್ತಾ ಇದೆ. ಈಗ ಬಂದ ವಿಚಾರ, ಅನೇಕ ಜನ ಬೀದಿಗಳಲ್ಲಿ ನಿಂತು ಅನವಶ್ಯಕವಾಗಿ ವಿನಾಕಾರಣ ಅವರ ಕುಟುಂಬದ ಬಗ್ಗೆ ಮಾತಾಡುವಂಥದ್ದು, ನಾನೇ ಸಾಚಾನಗರದಲ್ಲಿ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು, ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಜನಗಳ ಪ್ರೀತಿಯಿಂದ ತೆಗೆದಾಕ್ಲಿಕ್ಕಾಗುತ್ತೆ ಅವ್ರ ಕೈಲಿ. ಹಾಗಾಗಿ ಈ ಸಂಗಮದ ಉದ್ದೇಶ ಏನಿದೆ, ನಾವೆಲ್ಲ ಒಂದಾಗಿ ಹೋಗ್ಬೇಕು ಅಂತೇಳಿ, ಅದಕ್ಕೆ ನೀವು ಸೇರ್ಕೊಳ್ಳಿ, ಅದಕ್ಕೆ ನೀವು ಬನ್ನಿ, ನೀವು ಜೊತೆಗೆ ಹೋಗುವಂಥ ಪ್ರಯತ್ನ ಮಾಡಿ, ನಿಮಗೂ ಒಂದಷ್ಟು ಗೌರವ ಉಳಿಯುತ್ತದೆ ಅನ್ನೋದ್ರಲ್ಲಿ ಇರುವಂಥ ಒಂದು ಸಂದರ್ಭ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.